ಬೆಂಗಳೂರಲ್ಲಿ ಈ ಖಾತಾವನ್ನ ಪಡೆಯೋದಕ್ಕೆ ಪಾಲಿಕೆ ಇತ್ತೀಚೆಗಷ್ಟೇ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿತ್ತು. ಆದರೂ ಕೂಡ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಹೀಗಾಗಿ ಪಾಲಿಕೆ ಮತ್ತೊಂದು ಪ್ಲಾನ್ಗೆ ಮುಂದಾಗಿದೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ಖಾಸಗಿ ಕಂಪನಿಗೆ ಈ ಖಾತಾ ಹೊಣೆ. ತಾತ್ಕಾಲಿಕ ಕಚೇರಿ ಸ್ಥಾಪನೆಗೆ ಪಾಲಿಕೆ ಪ್ಲಾನ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ಖಾತಾ ಮಾಡಿಸಲು ಸಿಲಿಕಾನ್ ಸಿಟಿ ಮಂದಿ ಅಲೆದಾಡ್ತಿದ್ದಾರೆ. ಈಗಾಗಲೇ 45 ರೂಪಾಯಿ ಶುಲ್ಕ ಪಾವತಿಸಿ ಈ ಖಾತಾ ಪಡೆಯಲು ಅವಕಾಶವಿದೆ. ಆದರೆ ಈ ಖಾತಾ ಪಡೆಯೋಕೆ ಬಂದವರಿಗೆ ಕೆಲ ಗೊಂದಲಗಳ ಜೊತೆಗೆ ಈ ಖಾತಾ ಅಪ್ಲೈ ಮಾಡುವಾಗ ಸಮಸ್ಯೆ ಎದುರಾಗ್ತಾ ಇರೋ ಬಗ್ಗೆ ದೂರುಗಳು ವರದಿಯಾಗ್ತಿದೆ. ಸದ್ಯ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರೋಬ್ಬರಿ 21 ಲಕ್ಷ ಆಸ್ತಿಗಳು ನೋಂದಣಿಯಾಗಿದೆ. ಆದರೆ ಇಷ್ಟೆಲ್ಲ ಆಸ್ತಿಗೆ ಈ ಖಾತಾ ಮಾಡಿಸೋಕೆ ಸಾಕಷ್ಟು ಸಮಯ ಹಿಡಿಯೋದ್ರಿಂದ ಬಿಬಿಎಂಪಿ ಈ ಖಾತಾ ಹೊಣೆಯನ್ನ ಖಾಸಗಿ ಕಂಪನಿಗೆ ವಹಿಸೋಕೆ ಪ್ಲಾನ್ ಮಾಡಿದೆ. ಸದ್ಯ ಬೆಂಗಳೂರು 1 ಸೆಂಟರ್ ಪಾಲಿಕೆಯ ಕಚೇರಿಗಳಲ್ಲಿ ಈ ಖಾತಾ ಹಂಚಿಕೆ ಆಗ್ತಾ ಇದ್ರೂ ಕೂಡ ದಿನಕ್ಕೆ ಕೇವಲ 30 ರಿಂದ 40 ಈ ಖಾತಾ ಕೊಡೋದಕ್ಕೂ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಖಾಸಗಿ ಕಂಪನಿಗೆ ಇಂತಿಷ್ಟು ಹಣ ನಿಗದಿ ಮಾಡಿ ಪ್ರತಿ ವಾರ್ಡ್ನಲ್ಲಿ ತಾತ್ಕಾಲಿಕ ಕಚೇರಿ ತೆರೆದು ಈ ಖಾತಾ ಹಂಚಿಕೆಗೆ ಪ್ಲಾನ್ ಮಾಡಿಕೊಂಡಿದೆ. ಪಾಸ್ಪೋರ್ಟ್ ಕಚೇರಿ ಮಾದರಿಯಲ್ಲಿ ಖಾಸಗಿ ಕಂಪನಿ ಮೂಲಕ ಈ ಖಾತಾ ಹಂಚಿಕೆಗೆ ತಯಾರಿ ನಡೆಸಿದೆ. ಈ ವಿಚಾರವನ್ನು ಬೆಂಗಳೂರು 1 ಸೆಂಟರ್ಗೆ ಕೂಡ ಕೊಡಬಹುದಾ ಅಂತ ಪ್ರಶ್ನೆ ಬರ್ತಾ ಇದೆ. ಬೆಂಗಳೂರು 1 ಸೆಂಟರ್ನಲ್ಲಿ ಕೂಡ ನಾವು ನೋಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಅಷ್ಟೇನೂ ಸಮರ್ಪಕವಾಗಿ ಅವರು ಮಾಡ್ತಾ ಇದ್ದಾರೆ ಅಂತ ಇಲ್ಲ. ಹೀಗಾಗಿ ಯಾಕೆ ಪಾಸ್ಪೋರ್ಟ್ ಸೇವೆ ಹೇಗೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವೀಸಾ ಸರ್ವಿಸಸ್ ಹೇಗೆ ಮಾಡ್ತಾ ಇದ್ದಾರೆ ಅಂಥದ್ದು ಕಾನ್ಸುಲೇಟ್ಸ್ ಆ ದಿಕ್ಕಿನಲ್ಲಿಯೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಸದ್ಯ ಪಾಲಿಕೆ ಈ ಪ್ಲಾನ್ ಜಾರಿಯಾದರೆ ಪ್ರತಿ ವಾರ್ಡ್ನಲ್ಲೂ ಬಿಬಿಎಂಪಿಯ ಸಿಬ್ಬಂದಿ ಹಾಗೂ ಖಾಸಗಿ ಕಂಪನಿ ಜಂಟಿಯಾಗಿ ಕಾರ್ಯನಿರ್ವಹಿಸಲಿದ್ದು ಈ ಖಾತಾಗಳಿಗೆ ಮತ್ತಷ್ಟು ವೇಗ ಸಿಗೋ ನಿರೀಕ್ಷೆ ಇದೆ. ಆದರೆ ಎಲ್ಲವೂ ವ್ಯವಸ್ಥಿತವಾಗಿ ಜಾರಿ ಆಗಬೇಕು ಅನ್ನೋದು ಸಾರ್ವಜನಿಕರ ಬೇಡಿಕೆ. ಈ ಖಾತಾ ಖಂಡಿತವಾಗೂ ಸುಲಭದಲ್ಲಾಗಬೇಕಾಗಿದೆ. ಅಧಿಕಾರಿಗಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಖಾತಾ ಮಾಡಿಸ್ಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆ 100-200 ಕೊಟ್ಟು ಖಾತಾ ಮಾಡಿಸ್ಕೊಳ್ಳುವಂಥದ್ದು ನಮ್ಮಂಥ ರೈತರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಇತರರಿಗೆ ಅದು ಅನುಕೂಲವಾದಂಥ ವಿಚಾರ. ಆದರೆ ಇವರು ಸೈಬರ್ ಕ್ರೈಮ್ಗಳು ಮತ್ತು ಕೆಲವು ಅದನ್ನು ಏಜೆನ್ಸಿಗಳನ್ನು ತಗೊಂಡಿದ್ದಾರೆ. ಸೊ ಅಲ್ಲಿ ಹೋದ ತಕ್ಷಣ ಏನಾಗುತ್ತೆ, ಇದನ್ನು ಖಾತಾ ಮಾಡಿಕೊಡಿ ಅಂತ ಹೇಳಿದಾಗ ಸರ್ವರ್ ಪ್ರಾಬ್ಲಮ್ಮು, ಕ್ಯೂ ನಿಂತ್ಕೊಳ್ಳಿ, ನಾಳೆ ಬನ್ನಿ, ಇವಾಗ ಬನ್ನಿ ಅನ್ನುವಂಥದ್ದು. ಒಂದು 100-150 ರೂಪಾಯಿ 200 ರೂಪಾಯಿ ಆಗುವಂಥದ್ದಕ್ಕೆ ಈಗ 500-1000 ರೂಪಾಯಿ ಈಸ್ಕೊಳ್ಳುವಂಥದ್ದು ಸಹ ಆಗ್ತದೆ. ಒಟ್ಟಾರೆ ಈ ಖಾತಾ ಪಡೆಯೋದ್ರಲ್ಲೇ ಹಲವು ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ಸಿಟಿ ಮಂದಿಗೆ ಪಾಲಿಕೆಯ ಈ ಹೊಸ ಪ್ಲಾನ್ ಸಹಕಾರಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈಗಲಾದರೂ ಬಿಬಿಎಂಪಿ ಅಧಿಕಾರಿಗಳು ಸೂಕ್ತವಾಗಿರುವಂತಹ ವ್ಯವಸ್ಥೆಯನ್ನ ಜನಸಾಮಾನ್ಯರಿಗೆ ಮಾಡಿಕೊಡ್ತಾರಾ ಅನ್ನುವಂಥದ್ದೇ ಜನರ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.